ಇನ್ನು ಬೆಂಗಳೂರಿನಲ್ಲಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿದಂತಹ ಆರೋಪದ ಮೇಲೆ ಬಿಜೆಪಿಯ ಮಾಜಿ ಎಂಎಲ್ಸಿ ಅಶ್ವತ್ಥ ನಾರಾಯಣ್ಗೆ ಜೈಲು ಶಿಕ್ಷೆಯನ್ನು ಕೋರ್ಟ್ ವಿಧಿಸಿದೆ. 1 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಬೆಂಗಳೂರಿನ ಭೂ ಕಬಳಿಕೆ ಕೋರ್ಟ್. 1 ವರ್ಷ ಜೈಲು ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡವನ್ನು ವಿಧಿಸಿ ತೀರ್ಪನ್ನು ಕೊಡಲಾಗಿದೆ. ಕೃಷಿ ಭೂಮಿಯನ್ನು ಭೂ ಪರಿವರ್ತನೆ ಮಾಡದೆ ಸೈಟ್ ಮಾಡಿ ಮಾರಾಟ ಮಾಡಿದ್ದಾರೆ ಅಂತ ಆರೋಪ. ಮೈಸೂರಿನ ಡಾಕ್ಟರ್ ಕಾವ್ಯಶ್ರೀ ದೂರಿನ ಅನ್ವಯ ಈಗ ತೀರ್ಪು. ಡಾಕ್ಟರ್ ಕಾವ್ಯಶ್ರೀಗೆ 1 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕೂಡ ಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿದೆ. ಬಿಜೆಪಿಯ ಮಾಜಿ ಎಂಎಲ್ಸಿ ಅಶ್ವತ್ಥ ನಾರಾಯಣ್ ಇವರು ಭೂ ಪರಿವರ್ತನೆ ಮಾಡ್ದೇ, ಲ್ಯಾಂಡ್ ಕನ್ವರ್ಷನ್ ಆಗಿಲ್ಲ, DC ಕನ್ವರ್ಷನ್ ಆಗಿಲ್ಲ, ಬಟ್ ಲೇಔಟ್ ಮಾಡಿ ಮಾರಿಬಿಟ್ಟಿದ್ದಾರೆ ಅನ್ನುವಂತಹ ಆರೋಪ. ಮೈಸೂರಿನ ಡಾಕ್ಟರ್ ಕಾವ್ಯಶ್ರೀ ಅವರು ದೂರು ಕೊಟ್ಟಿದ್ದರು. ಅದರ ಅನ್ವಯ ಈಗ ಭೂ ಕಬಳಿಕೆ ಕೋರ್ಟ್ ತೀರ್ಪನ್ನು ಕೊಟ್ಟು 1 ವರ್ಷ ಜೈಲು ಶಿಕ್ಷೆ 10,000 ರೂಪಾಯಿ ದಂಡವನ್ನು ಹಾಕಿದೆ.